ಧೃತಿ ಫುಲ್ ಖುಷಿ ಧೃತಿಗೆ. ಎಸ್ ಫ್ರೆಂಡ್ಸ್, ಈಗಷ್ಟೇ ಹೊರಟಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತಮ್ನೇಲ್ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಂದು ವ್ಲಾಗ್ ಯಾವುದು ಅಂತ ಹೇಳಿ. ಮಾತಾಡ್ಬಿಡ ಚಿನ್ನಿ, ಮಾತಾಡಕ್ಕೆ ಬಿಡಲ್ಲ ಫ್ರೆಂಡ್ಸ್. ಆಯ್ತು, ಮಾತಾಡ್ತೀನಿ. ಆಯ್ತು ಸುಮ್ಮನೆ ಅಲ್ಲ. ಹಾಯ್ ಫ್ರೆಂಡ್ಸ್ ಅಂತ ಹೇಳು. ಹಾಯ್. ಎಲ್ಲೋಗ್ತಾ ಇದ್ದೀವಿ? ಅಜಯ್ ಮುಂತಕ್ಕೆ. ನಾವಿವಾಗ ಇನ್ನೂ 8ನೇ ಮೈಲಿ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ನಾವಿವಾಗ ನನ್ನ ತಂಗಿಯರ ಫೋನು. ಹಲೋ, ಯಾಡುಂಡವಮ್ಮ? 8ನೇ ಮೈಲೆ ಗುಂಡವಮ್ಮ. 8ನೇ ಮೈಲಿ ಎಷ್ಟೊತ್ತಿ ಹೋಗ್ತೀರಾ? ಆಗುತ್ತೊಂದು 10 11 ಗಂಟೆ. ಅಕ್ಕ ಇಲ್ಲಿ ಬರ್ರಕ್ಕ? ಬೆಳಗ್ಗೆ ಅಲ್ಲಿಗೆ ಬರ್ತೀವಿ. ಇವಾಗ ಸರ್ವತ್ನಾಗ ಬರ್ತೀವಿ. ಸುಮ್ಮನೆ ಅಲ್ಗನ ಏನಕ್ಕೆ? ಅಕ್ಕ ಅಕ್ಕ ಕಮಲ್ ಹೂವ ತಂದಿಯಾ? ಕಮಲ್ದು ಹೂವ ಸಿಗ್ಲಿಲ್ಲ ನೀ. ಸಿಗ್ಲಿಲ್ಲ? ಅಕ್ಕ ನೀನು ಇಲ್ಲಿ ನಾಳೆ ಇಲ್ಲಿಗೆ ಬರ್ತೀಯಲ್ಲ, ಡ್ರೆಸ್ ಎಲ್ಲ ಇಲ್ಲಿಗೆ ತರ್ತೀಯಾ? ನಾನೇನು ಜಾಸ್ತಿ ಡ್ರೆಸ್ ತಂದೆ ಇಲ್ಲ. 2 ಸೀರೆ ತಗೊಬಂದಿದ್ದೀನಿ ಅಷ್ಟೇ. 2 ಜೊತೆ ಡ್ರೆಸ್ಸು, 2 ಜೊತೆ ಸೀರೆ ಅಷ್ಟೇ. ಸರ ಬಳೆ? ಸರ ಬಳೆ. ಅಕ್ಕ ನಾನು ಕಾಲ್ ಚೈನ್ ತಂದೆ ಇವತ್ತು. ಎಷ್ಟು ರೇಟು? ತಂದೆ ಕಾಲ್ ಚೈನ್ ಈಗ ತಂದೆ ಹೋಗಿ. ಇವಾಗ ನಾನು ಹಾಕೊಂತೀನಿ. ಹೌದಾ? ನಾನು ತಂದಿದ್ದೀವಿ. ಚೆನ್ನಾಗಿದವಾ? ಏನಂತಕ್ಕ? ಬ್ರಷ್ ತಂದೋಳು ಅಂತ ಅದನ್ನ ಹೇಳ್ತಾಳೆ. ಡ್ರೆಸ್ ತಂದಿಯಾ ನನಗೆ? ಇಲ್ಲ ಅಮ್ಮ. ಅಕ್ಕ 10-10 ಅಲ್ಲಿಗೆ ಹೋಗ್ತೀರಾ? ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಹಿಂಗೆ ಫೋನ್ ಮಾಡಿ ಇನ್ನು ಮುಗೀತು. ನಾವು ಮನೆಗೆ ಹೋಗಿ ಸೇರೋವರೆಗೂ ಫೋನ್ ಮೇಲೆ ಫೋನ್ ಬರ್ತಾನೆ ಇರುತ್ತೆ. ಯಾರ್ದು? ಧೃತಿ ಅನನ್ಯ ಹಂಗೆ ಹಾಯ್ ಅನ್ನೋ ವ್ಲಾಗಿಗೆ. ಹಾಯ್. ಕೇಳಿಸ್ತಾ ಫ್ರೆಂಡ್ಸ್? ಏನಕ್ಕ? ವ್ಲಾಗ್ ಮಾಡ್ತಿದ್ದೆ. ಸರಿ ಹೋಗ್ತಿದೀವಂತ. ನಂದೇ ಕೇಳಿಸುತ್ತೆ ಹಾಯ್ ಅನ್ನೋದು. ಸ್ಪೀಕರ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಹೌದೇನು? ನಿಮ್ಮ ಮಾಮನ ಫೋನಾಗ ವಿಡಿಯೋ ಮಾಡ್ತಿದ್ದೀನಿ. ಬೇಗ ಬರ್ರಿ. ಸರಿ ಆಯ್ತು. ನನ್ಗೆ ಯಾವ ಮೆಹಂದಿ ಇಲ್ಲ, ಯಾತು ಇಲ್ಲ. ನೀವು ಮಾತ್ರ ಹಚ್ಕೊಂತೀರಾ. ಹೌದು, ನಾವಿವಾಗ ನಮ್ಮ ಮಾವರ್ದ ಮದ್ವೆಗೆ ಹೋಗ್ತಾ ಇದೀವಿ. ಮನೆಗೆ ಸಿಗ್ನಲ್ ಅವಾಗಿಂದ ಹಾಫ್ ನಿಂತಿದ್ದೀವಿ. 8ನೇ ಮನೆ ಸಿಗ್ನಲ್ ಅಲ್ಲಿ. ಅಲ್ಲಿ 1-2 ನಿಮಿಷ ಮಾತಾಡಕ್ ಬಿಡು. ನಂಗೆ ಯಾಕೆ ಹಂಗೆ ಮಾಡ್ತಿದ್ಯಾ? ಎಲ್ಲೋದ್ರೂ ಫುಲ್ ಜಾಬು. ಯಾಕಂದ್ರೆ ಇವಾಗ ಕೆಲವೊಂದು ಕಂಪ್ನಿಗಳೆಲ್ಲ ಬಿಡೋ ಟೈಮ್ ಇವಾಗ. ನೋಡ್ತಾ ಇರಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೈಲೆಂಟಾಗಿ ಆಯ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಅಪ್ಕಮಿಂಗ್ ವೀಡಿಯೋಸು ಕೂಡ ಮದುವೆದೇ ವ್ಲಾಗ್ ಆಗಿರುತ್ತೆ. ರಿಸೆಪ್ಷನ್ದು ಮತ್ತು ಅಲ್ಲಿ ಇನ್ನೂ ಏನಿದ್ರು ಅಂದರೆ ಮನೆ ಹತ್ರ ಏನೇನು ಶಾಸ್ತ್ರ ಮಾಡ್ತಾರೆ ಅದೆಲ್ಲ ಕೂಡ ಆದಷ್ಟು ವೀಡಿಯೋಸ್ ತಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ನಮಗೂ ಮೆಮೊರೀಸ್ ಇರುತ್ತೆ, ಜೊತೆಗೆ ವ್ಲಾಗು ಆಗುತ್ತೆ. ಎಸ್ ಫ್ರೆಂಡ್ಸ್, ಬನ್ನಿ. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಬಿಟ್ಟು ಜರ್ನಿ ಶುರು ಮಾಡೋಣ. ಪೆಟ್ರೋಲ್ ಹಾಕ್ಸ್ತಾ ಇದೀವಿ. ಇಲ್ಲಿ ತೋರ್ಸು, ಏನದು ಹಿಂಗ್ ತೋರ್ಸಿಂಗೆ ಅಲ್ಲಿ ಕ್ಯಾಮ್ರಾ ತೋರ್ಸು. ನೋಡಿ ಫ್ರೆಂಡ್ಸ್, ನೋಡಿ 1590 ರೂಪಾಯಿ ಕೊಡ್ತಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪನ ಪ್ರಾಣ ತಿಂದು ನಮ್ಮ ಅಪ್ಪನೇ ಆಗ್ತೈತಿ. ತೋರ್ಸು ಚಿನ್ನಿ, ಕೈ ತೋರ್ಸು. ಹಿಂಗೆ ತೋರ್ಸಿ, ಹಿಂಗೆ ಕೈ. ಸೂಪರ್ ಆಗೈತಮ್ಮ. ಎಲ್ಲರಿಗೂ ನಾಯ ಮುಂದೆ ಸೂಪರ್. ಅಮ್ಮಮ್ಮ ಆಂಟಿ ಅಲ್ಲ, ಅಜ್ಜಿ ಅನ್ನೋ. ಆಂಟಿ ಅಂತೆ. ಅಮ್ಮ ಕಾರ್ ಬೀಗ ಎಲ್ಲಿದ್ದಮ್ಮ? ಈಗ
ರೌಂಡ್ ಆಗಕ್ಕೆ ಬರಲ್ಲ ಕಣಕ್ಕೆ ಕೈ ಹ್ಞೂ ಸಾಕು ನಮ್ಮ ತಾತ ಫುಲ್ ಮನೆ ಕಂಬಿಟ್ಟೈತೆ. ಚಿನ್ನಿ ಇನ್ನೂ ತೋರಿಸು ಚಿನ್ನಿ ಮೆಹಂದಿ ಅಲ್ಲ ಮೆಹಂದಿ. ಅಮ್ಮಮ್ಮ ಯಾರು ಹಾಕಿದ್ದು? ಯಾ ತಾತ ಇಲ್ಲೋಡು ನನ್ನನ್ನು ನೋಡು. ಹಾಂ ಮಣ್ಣಾಗ ಆಡಲಿ ಮತ್ತೆ ತೋರ್ಸಂಟಿ ಕ್ಲೀನಾಗೆ. ಒಬ್ಬೊಬ್ರದ್ದು ಒಂದೊಂದು ಥರ ಮೆಹಂದಿಗಳು. ಪಾಪ ಮನೆ ಕಂಬಿಟ್ಟೇನು ಸುಸ್ತಾಗಿ. ಎಸ್ ಫ್ರೆಂಡ್ಸ್, ನಾನು ಮತ್ತೆ ಈ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಎಲ್ಲ ಮೆಹಂದಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಮಾಮ ಎಲ್ಲ ಹಾಕ್ಕೊಂಡು ಮಲ್ಕೊಂಡ್ರು. ನಾವು ಸ್ವಲ್ಪ ಮಲ್ಗೋದೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಮಲ್ಗೋದೆಲ್ಲ ಲೇಟ್ ಆಗಿತ್ತು, ಹಂಗಾಗಿ ಸ್ವಲ್ಪ ಬೆಳಗ್ಗೆನೂ ಲೇಟಾಗಿ ನಾನೆದ್ದೆ. ಎಲ್ಲರೂ ಪಾಪ ಬೇಗನೆ ಎದ್ದಿದ್ರು, ನಾನು ಸ್ವಲ್ಪ ಲೇಟಾಗಿದ್ದೆ. ನೋಡಿ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಎಲ್ಲ ನೋಡಿ ಅವ್ರವ್ರ ಕೆಲಸ ಅವರು. ಮರ ಹುಡುಕ್ತಿದ್ರೆ ಮರ ಸಿಗ್ತಿಲ್ಲ. ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಟೈಮ್ ಆಗಲೇ 6:30 ಆಗೈತೆ. 6:30 ಎಷ್ಟು ಚೆನ್ನಾಗಿ ಸಿಗುವ. ನೆಕ್ಸ್ಟ್ ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀವಿ. ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ಫ್ರೀ ಆದಮೇಲೆ ಎಲ್ಲ ಬಳೆಗಳು ಹಾಕ್ಕೊತಾ ಇದ್ದೀವಿ. ನೋಡಿ ಈ ಥರ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲನೂ ಅಂದರೆ ಮದುವೆ ಹೆಣ್ಣಿಗೂ ಕೂಡ ಇದೇ ಥರದ್ದೇ ಸ್ವಲ್ಪ ಜಾಸ್ತಿ ಹಾಕಿಸ್ತಾರೆ. 2 ಡಜನ್ನು ಆ ಥರ. ನಾವೆಲ್ಲ 1 ಡಜನ್ನು. ನಾನು ಹೇಳ್ಬೇಕಂದ್ರೆ 2 ಡಜನ್ನೇ ಹಾಕ್ಕೊಂಡಿದ್ದು. ನೋಡಿ ಅಂದರೆ ನಮ್ಮ ಅಜ್ಜಿ ಯಾವ್ಯಾವ ಥರ ಬ್ಲ್ಯಾಕ್ ಸ್ವಲ್ಪ ದಪ್ಪ ಬರುತ್ತಲ್ಲ ಆ ಥರದ್ದೆಲ್ಲ ಥರ ಕೇಳಿದ್ವಿ ನಾವೆಲ್ಲ. ಹಂಗಾಗಿ ಚೆಕ್ ಮಾಡ್ತಾ ಇದ್ವಿ, ಎಲ್ಲ ಓಪನ್ ಮಾಡಿ. ಕೆಲವೊಂದೆಲ್ಲ ಡ್ಯಾಮೇಜ್ ಇರುತ್ತಲ್ಲ ಅದು ಕೂಡ ನೋಡ್ತಾ ಇದ್ದೀವಿ. ನಮ್ಮ ಆಂಟಿ ಇಲ್ಲಿ ಕುತ್ಕೊಂಡು ಎಲ್ಲ ಜೊತೆ ಮಾಡ್ಕೊಂತೈತೆ, ಯಾವ್ದಾದ್ಮೇಲೆ ಯಾವ್ದು ಹಾಕೋಬೇಕು ಅಂತ. ಇಲ್ಲಿಗೂ ಬಳೆ ಹಾಕ, ಇದು ಮದ್ದಿಗೆ ಹಾಕ. 3 ಹಾಕಿಲ್ಲ, ಈ ಕಡೆ 3 ಈ ಕಡೆ 3 ಅಷ್ಟೇನಾ? ನನ್ನವು ಇವು ಸೈಡ್ ಬಳೆ. ನಿನ್ನವೆಲ್ಲಮ್ಮ ಇವೇನೆ. ಇವು ನಮ್ಮಮ್ಮನ ಸೈಡ್ ಬಳೆ. ಇಲ್ಲದ ನಿಮ್ಮ ಅಮ್ಮನ ಇವ್ಯಾವು? ಇವೇ ತಾನೆ. ಕರಿಬೇಳೆ ಕೊಡು. ಅವು ಕಟ್ ಮಾಡಿ ಕೊಡ. ಸೈಡ್ ಬೇಡ ಅನ್ನ ಕೊಡು. ನಮ್ಮ ಅಮ್ಮಂದು ಇನ್ನೇನು ಆಲ್ಮೋಸ್ಟ್ ಎಲ್ಲ ಕೆಲಸಗಳೆಲ್ಲ ಮುಗಿದಿದ್ವು, ನಮ್ಮ ಆಂಟಿದು ನಮ್ಮ ಅಮ್ಮ ಅವ್ರದ್ದೆಲ್ಲ. ಹಂಗಾಗಿ ನಮ್ಮಮ್ಮ ಈಗಲೇ ಹಾಕೊಂತೀನಿ, ಮತ್ತದು ಮರತೆ ಹೋಗ್ಬಿಡುತ್ತೆ ಅಂತೇಳಿ ನಮ್ಮ ಅಮ್ಮವರೆಲ್ಲ ಹಾಕೊತಾ ಇದ್ರು. ಇದು ಬೆಳಗ್ಗೆನೇ ಈ ಕೆಲಸ ನಾವು ಹಿಡ್ದಿದ್ದು. ಹಂಗಾಗಿ ನೋಡಿ ಸೂರ್ಯ ಅವಲೇ ನೆತ್ತಿ ಮೇಲೆ ಬಂದರು, ಎದ್ದಾಳ್ರಿ ಅಂತ ನಮ್ಮ ಅಜ್ಜಿ ಹೇಳ್ತಾ ಇತ್ತು. ಇನ್ನೂ ಸುಮಾರಷ್ಟು ಕೆಲಸ ಇತ್ತು. ಮತ್ತು ನಾನು ಸಿದ್ದಾಪುರಕ್ಕೂ ಕೂಡ ಹೋಗ್ಬೇಕಿತ್ತು ನಾವೆಲ್ಲರೂ. ಎಲ್ಲ ಬಳೆ ನೋಡಿ ನೋಡಿ ಮೊಮ್ಮಕ್ಕಳಿಗೆಲ್ಲ ಇಂಥವು ಬಾಕ್ಸ್ ಬಳೆ ತಂದೈತೆ ನಮ್ಮ ಅಜ್ಜಿ. ಇದ್ರಾಗ ಎಲ್ಲ ಥರ ಸೈಜು ಇದ್ದಾವೆ. ಸಕ್ಕತ್ತಾಗಿ ಕಾಣಿಸ್ತಿದೆ. ನಾನು ಹಾಕೊಂಡ್ರೆ ಇನ್ನೂ ಹೆಂಗಿರುತ್ತೋ. ನಮ್ಮ ಖುಷಿ. ಹಾಗೆ ಬೆಳಗ್ಗೆನೆ ಹೂವು ಹೇಳಿದ್ರಂತೆ ನೆನ್ನೆ. ಹಂಗಾಗಿ ಆ ಆಂಟಿ ಕೂಡ ತಂದಿದ್ರು. ಯಪ್ಪ ನೀವು ನಂಬ್ತಿರೋ ಇಲ್ವೋ, ಊರುಗಳ ಕಡೆ ಎಷ್ಟು ತೆಳ್ಳಗೆ ಕಟ್ಟಿದ್ದಾರೆ. ನಾವಿಲ್ಲಿ ಬೆಂಗಳೂರಾಗ ನೋಡಿ ಅದು ನೋಡಿ ಯಾವ ಥರ ಇದೆ ಅಂತೇಳಿ ನಾವು ಬರೀ ಇಲ್ಲಿ ದಿಂಡುಗಳು ತಗೊಂಡೋಗಿದ್ವಿ. ಅದನ್ನೇ ಹೇಳ್ತಾ ಇದ್ದಾರೆ ನಮ್ಮಮ್ಮ. ದಿಂಡು ತಂದ್ವಿ ನಾವು ಬೆಂಗಳೂರಿಂದ ದಿಂಡುಗಳು ತಂದಿದ್ದೀವಿ. ನೋಡಿ ಹೂವು ಹೆಂಗದ ನೋಡಿ, ಎಲ್ಲ ಅರ್ಥ ಪೆರ್ಕಿ ಮಾಡ್ಕೊಂಡ್ ಬಂದಿರೋದು. ಸಾಕು, ಇನ್ನೊಂದು ಮಾರ್ಕೊಡು. ಈಗ 7 ಮಾರ ಆಗುತ್ತೆ. 7 ತೆಗಿಲ್ಲ ಬೇಡವಾ? ಇರ್ಲಿ ಬಿಡು, ಅದೇ ತೆಗಿತೀಯ. ಇದು ಹಿಂದಕ್ಕಿರ್ಲ ಮುಂದಕ್ಕಿರ್ಲ? ಹೆಂಗೋ ಇರ್ಲಿ ಬಿಡು. ಏನಮ್ಮ ಇವೇನು ತೆಗಿಯೋದು ಬೇಡ ತಾನೆ? ಒಡಾಕಂತೇಳಿ ಕೈಯೆಲ್ಲ ಗಾಯ ಮಾಡ್ಕೊಂತಾಳೆ. ಒಂದು 2 ಹಾಕು ಸುಮ್ಮನೆ. ಆಗ
ಹಾಕು ಅರ್ಧ ಅದ್ರ ಕರ್ದು ಇದ್ರ ಕರ್ದು ಹಾಕು ಹೊಡಿಕೊಂಡ್ರೆ ಬಿಟ್ರೆ ಬಿಡು. ಧೃತಿಗೆ ಹಾಕಿ ನೆಕ್ಸ್ಟ್ ಮೂಮೆಂಟ್ ಒಂದು 2 ನಿಮಿಷನೂ ಇರಲಿಲ್ಲ, ಒಂದು 2 ಫೋಟೋ ತಕ್ಕೊಳ್ಳೋವರೆಗೆ ಅಷ್ಟೇ ಇದ್ದಿದ್ದು. ಆಮೇಲೆ ನಂಗೆ ಅದು ಕಡಿತೈತೆ ಚುಚ್ತೈತೆ ಅಂತೇಳಿ ಆಮೇಲೆ ನಮ್ಮಮ್ಮವರು ಹೊಸ ಬಳೆ ಕಡಿಯುತ್ತೆ ಅಂತಾರೆ, ತೆಗೆದ್ಬಿಡು ಮತ್ತೆ ನಾವು ಬೀಳೋದು ಹೇಳೋದು ಜಾಸ್ತಿ ಮಕ್ಕಳು, ಆಮೇಲೆ ಕೈಗೆ ಚುಚ್ಕೊಬಿಟ್ಟದು ಅಂತೇಳಿ ನಮ್ಮ ಮನೆಗೆಲ್ಲ ಮಿಂಚ್ ಥರ ಇರುತ್ತಲ್ಲ ಅದೆಲ್ಲ ಶೈನಿಂಗು ಅದೆಲ್ಲ ಕೊಡ್ತಾ ಇದ್ದಾರೆ, ಬಟ್ಟೆಗೂ ಮೈ ಕೈಗೆ ಆಗುತ್ತೆ ಅಂತೇಳಿ. ಧೃತಿ ಖುಷಿ ನೋಡಿ ಫ್ರೆಂಡ್ಸ್, ಹೆಂಗೆ ಫುಲ್ ಖುಷಿ ಧೃತಿ. ತೋರಿಸಿ ವಾವ್ ಧೃತಿ. ನೀವೆಲ್ಲ ಲಗೇಜ್ ಇದ್ವು ಅಂತೇಳಿ ಅವ್ರದ್ದು ಹೊಲದ ಹತ್ರ ಹೋಗ್ತಿದೀವಿ, ಗೊತ್ತಿಲ್ಲ ಫೋನ್ ಮಾಡಿದ್ವಿ ರಿಸೀವ್ ಮಾಡಲಿಲ್ಲ ಅವರು. ಸ್ಟ್ರೈಟ್ ರೀ ಬಸವಣ್ಣ ಅಲ್ಲ ಚಿನಿ, ಅದು ಎತ್ತುಗಳು. ಸ್ಟ್ರೈಟ್ ಬಂದ್ವಿ ಮನೆ ಹತ್ರ. ಯಾರಿದಾರೋ? ನಮ್ಮ ಚಿಕ್ಕಪ್ಪ ಐತೆ, ಚಿನ್ನಿ ತಾತ. ಹೌದೇನು? ಹಾಕು ಶೆಡ್ಡಕ್ಕೆ ಒಳಕೇನೆ ಕರಿಯೇ ಅಯ್ಯ. ಹೆಂಗ್ ಬೀಸ್ತೈತೆ ಗಾಳಿ. ಚಿಕ್ಕಪ್ಪ ನೋಡ್ರಿ ಅಲ್ಲಿ ಬರ್ತೈತೆ. ಅಯ್ಯ ದುಡ್ಡು ಹಿಡ್ಕೊಂಡೋಗ ನಾಯಿನ. ಯಾವ್ದು ಇದು ಹಿಡ್ಕೊಂಡ್ಲ ಅದು ಹಿಡ್ಕೊಂಡ್ಲ? ಎರಡು ಹಿಡ್ಕ. ಮನೆ ಎಲ್ಲದ್ ನಂಟಿ ಅವನು ಫೋನ್ ಎತ್ತುತ್ತಿಲ್ಲ. ತಿಂಡಿ ತಿನ್ಕೊಂಬಂದಿ ಒಂದಿತ್ತು ಅಲ್ವಾ? ಅದೇನಾಯ್ತು ನೋಡ್ಸ್ಬೇಕು ತಾನೆ. ಅಲ್ಲ ಹಸಗುಳಲ್ಲ ಯಾವಾಗೆಲ್ಲ ಸತ್ತೋದ್ವಲ್ಲ. ಧೃತಿ ನೋಡ್ರಿ ಅಲ್ಲಿ, ಧೃತಿ ಖುಷಿಯಾಗಿ ಹೋಗ್ಬಿಟ್ಟೈತೆ. ಎಲ್ಲ ಇಕ್ಕೊಂಡವನು ಫೋನ್ ಮಾಡ್ತೀನಿ ಎತ್ತುತ್ತಿಲ್ಲ ಕಳ್ಳ. ಮೊನ್ನೆ ಇಲ್ಲೆಲ್ಲೋ ಹೋಗಿದ್ದಾನೆ. ಮನು ಅಲ್ಲಿ ಕುತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದ. ನಾನು ಹೋಗಿ ಅಲ್ಲಿ ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ನಾನು ವೀಡಿಯೋ ಕಟ್ ಮಾಡು ನಾನು ಬರ್ತೀನಿ ಅಂತ ಅಲ್ಲಿದ್ದಾನೆ ನೋಡಿ, ಕೈಯಲ್ಲಿ ಹೆಂಗೆ ಸೊನ್ನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಕರಿ ಬರ್ತದ ಇಂಚ ಬಾ ಇಂಚ ಅದೊಂದು ಕೇಳಿ ಶೇಕೆಂಡು. ಒಬ್ಬೊಬ್ಬ ಶೇಕೆಂಡ್ ಕೊಡ್ತೈತಪ್ಪ ಧೃತಿಗೆ. ಉಳ್ಳಾಡ್ತೈತೆ. ಬಾ ಇಂಚ ಹೊಡೆದ್ಬಿಡುತ್ತೆ ಒಂದಕ್ಕೊಂದು. ಇಲ್ಲೇ ಇರ್ತೀಯಮ್ಮ. ನಾವ್ ಹೋಗ್ಲಾ? ಅವಳಿಗೆ ಹೂ ಅನ್ನಕ್ಕಾಗ್ತಿಲ್ಲ, ಹೂ ಅನ್ನಕ್ಕಾಗ್ತಿಲ್ಲ. ಅಲ್ಲಿಂದ ಎಲ್ಲ ಬಂದಿದ್ದೆಲ್ಲ ಆದಮೇಲೆ ಸ್ವಲ್ಪ ಅಕ್ಷತೆ ಒಂಚೂರು ಮಾಡಿರಲಿಲ್ಲ, ಅದೊಂದು ಕೆಲಸ ಪೆಂಡಿಂಗ್ ಇತ್ತಂತೆ. ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಜ್ಜಿ ನಾನು ಮಾಡ್ತೀನಿ ಕೊಡಿ ಅಂತೇಳಿ ಇಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಏನಿಲ್ಲ, ಸ್ವಲ್ಪ ಹರಳೆಣ್ಣೆ ಮತ್ತು ಅರಿಶಿನ ಪುಡಿ ಮತ್ತು ಅಕ್ಕಿ, ಅದು ಎಷ್ಟೋ ಸೇರಿ ಹೇಳಿದ್ರು ಇಷ್ಟೇ ಸೇರಿ ಹಾಕಬೇಕು ಅಂತ, ಗೊತ್ತಿಲ್ಲ ನಂಗೆ ಅದು ಎಷ್ಟು ಅಂತ ಮರ್ತೋಗೈತೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಮತ್ತು ಈ ಕಡೆ ಹಣ್ಣೆಲ್ಲ ಕುಯ್ಕೊಂಡು ತಿಂತಾಯಿದ್ರು ಧೃತಿನೂ, ನಮ್ಮ ಮನೆಯವರು, ಮತ್ತು ಈ ಕಡೆ ನಮ್ಮ ಮಾವ, ನಮ್ಮಪ್ಪ ಮಾರ್ಕೆಟ್ಗೆ ಹೋಗಿ ಬಂದರು, ಏನೋ ಹೂವಿನ ಹಾರ ತರಬೇಕಿತ್ತು ಅಂತೇಳಿ. ಅದನ್ನೇ ಎಲ್ಲ ಮಾತಾಡ್ತಾಯಿದ್ರು. ಅದೆಲ್ಲ ಡಿಸ್ಟರ್ಬೆನ್ಸ್ ಇತ್ತು ಅಂತೇಳಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಚಪ್ರಕ್ಕೆ ಹೂವು ಹಾಕೋದೊಂದು ಪೆಂಡಿಂಗ್ ಇತ್ತು, ಅದೊಂದು ಕೆಲಸ, ಅದೆರಡು ಕೆಲಸ ಪೆಂಡಿಂಗ್ ಇತ್ತು ಅಂತೇಳಿ ಅದೊಂದು ಚೂರು ಮಾಡ್ಕೊತಾ ಇದ್ದೀವಿ.
ನಮ್ಮಮ್ಮ ಎಲ್ಲ ಫುಲ್ ಬರೀ ಕಸ ಹೊಡಿ ತಿಕ್ಕು ತೊಳಿ ಬಳಿ ರೆಡಿ ಆಗ್ಬೇಕನ್ನೋದು ಒಂಚೂರು ಇಲ್ಲ, ಬರೀ ತಿಕ್ಕು ತೊಳಿ ತಿಕ್ಕು ತೊಳಿ ತಿಕ್ಕು ತೊಳಿ. ನಮ್ಮ ಅಪ್ಪ ಯಾಕೆ ಆ ಗೊಂಬೆ ಅಲ್ಲಿ ತಕೊಂಡೋಗಿ ಎಲ್ಲಿ ಇಕ್ಕೈತೆ? ಮಮ್ಮ ಗೊಂಬೆ ನೋಡ್ದ? ಹಾ, ಗೊಂಬೆ ನೋಡ್ದ ಹೂವಿನ ಮೇಲೆ? ಈ ಥರ ರೆಡಿ ಮಾಡಿದ್ದಾರೆ ಚಪ್ರ. ನಮ್ಮ ಆಂಟಿ ಇನ್ನೂ ಓಡಾಡೋದ್ರಾಗೆ ಐತಿ. ಅಮ್ಮ ಬೇಗ ಬೇಗ ಹೊಲ್ಟ್ರಮ್ಮ ಹೋಗೋಣ. ನಮ್ಮಮ್ಮ ಮಕ್ಕ ನೋಡ್ತೈತೆ. ಚೆನ್ನಾಗಿ ಬರ್ತೈತಾ? ಈ ಥರ ನಾನು ರೆಡಿ ಆಗಿದೆ, ಇದು ಸರ ಒಂದು ಹಾಕಬೇಕು, ಅದೊಂದು ಬ್ಯಾಲೆನ್ಸ್ ಐತೆ. ನಾವು ಸಿದ್ದಾಪುರಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಈ ಕಡೆ ನಮ್ಮ ಅಜ್ಜಿ ಇಲ್ಲಿ ಅರಶಿನ ಶಾಸ್ತ್ರ ಮಾಡಬೇಕು ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಮಾಮನ ಬೆರಳಿಗೆ ಇದೇನೋ ಉಂಗುರ ಲೂಸ್ ಆಗ್ತಿತ್ತು ಅಂತ ನಮ್ಮಪ್ಪ ಫುಲ್ ಎಲ್ಲ ಥ್ರೆಡ್ ಎಲ್ಲ ಸುತ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಕೆಲಸ ಫ್ರೆಂಡ್ಸ್, ಫುಲ್ ಬ್ಯುಸಿ. ಈಗ ಸಿದ್ದಾಪುರಕ್ಕೆ ಹೋಗ್ಬೇಕು. ಅದನ್ನು ಸಿದ್ದಾಪುರಕ್ಕೆ ಹೋದ್ಮೇಲೆ ಅವರೆಲ್ಲ ಯಾವ್ಯಾವ ಥರ ರೆಡಿಯಾಗಿದ್ದಾರೆ ಏನು ಮತ್ತು ಶಾಸ್ತ್ರ ಎಲ್ಲ ಏನೇನು ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಚೆನ್ನಾಗಿ ಬರ್ತೈತಾ? ತಮ್ಮ ಅಲ್ಲೇ ಕುತ್ಕೊಂಡು ತಮ್ಸಪ್ ಮಾಡ್ತೀನಿ. ಧೃತಿ ಹಾಯ್. ಇನ್ನೂ ಧೃತಿನ ಏನೂ ರೆಡಿ ಮಾಡಿಲ್ಲ, ಜಸ್ಟ್ ನಾವೊಂದು ರೆಡಿಯಾಗಿದ್ದೀವಿ. ಯಾಕಂದರೆ ಆಮೇಲೆಲ್ಲ ಒಂಥರ ಮಾಡ್ಕೊಂಬಿಡ್ತಾಳೆ, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾಳೆ ಅಂತೇಳಿ ನಾವು ಫಸ್ಟೇ ರೆಡಿಯಾಗಿದ್ದೀವಿ. ಬನ್ನಿ ತೋರಿಸ್ತೀನಿ. ಅದೇ ನಾನು ಬಳೆ ತೋರ್ಸಜ್ಜ. ಮೆಹಂದಿ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ. ದುಡ್ಡಿದ ಮೆಹಂದಿ ಐತೆ. ಚಿನ್ನಿ ಮೆಹಂದಿ ತೋರಿಸು. ನೋಡಿ ಮೆಹಂದಿ ಐತೆ. ಇವು ಗ್ರೀನ್ ಕಲರು, ಬಟ್ ಇಲ್ಲಿ ಬ್ಲ್ಯಾಕ್ ಕಲರ್ ಥರ ಕಾಣಿಸ್ತಾ ಇದೆ. ಟೈಟ್ ಐತಾ? ಇನ್ನೂ ಸ್ವಲ್ಪ ಸುತ್ತಬೇಕನ್ಸುತ್ತೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.